ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಅಂದರೆ ಅಮ್ಮು ಬರ್ತ್ಡೇ ಇವತ್ತು. ಸೊ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ 26 ಇವತ್ತು. ಸೊ ಇವತ್ತಿನ ಹಾಗೆ ಇನ್ನೊಂದು ಸ್ಪೆಷಲ್ ಏನಂದರೆ, ಸೊ ಅಮ್ಮು ಹುಟ್ಟಿರೋ ದಿನವೂ ಟ್ಯೂಸ್ಡೇನೇ. ಸೊ ಇವತ್ತು 6ನೇ ವರ್ಷದ ಬರ್ತಡೇನು ಟ್ಯೂಸ್ಡೇನೇ ಬಂದಿದೆ. ಸೊ ಅದೊಂದು ಸ್ಪೆಷಲು. ಸೊ ಎಲ್ರಿಗೂ ಈ ಥರ ಹುಟ್ಟಿರೋ ದಿನನೇ ಬರ್ತಡೇ ಬರೋದು ತುಂಬ ರೇರು. ಸೊ ಈ ವರ್ಷ ಅಮ್ಮು ಬರ್ತಡೇ ಟ್ಯೂಸ್ಡೇನೇ ಬಂದಿದೆ. ಸೊ ಅವ್ರು ಹುಟ್ಟಿರೋದು ಟ್ಯೂಸ್ಡೇನೇ. ಸೊ ಇವತ್ತು ಟ್ಯೂಸ್ಡೇ 26 ಅದೊಂದು ಸ್ಪೆಷಲು. ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಮ್ಮನ ನೈಟೇ ಕೇಳಿದ್ದೆ ನಾನು ಏನು ತಿಂಡಿ ಮಾಡಲಿ ಅಂತ. ಸೊ ಪೂರಿ ಮಾಡು ಅಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ತಿಂಡಿ ಪೂರಿ ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅಮ್ಮಗೆ ಇನ್ನೂ ವಿಶ್ ಮಾಡಿಲ್ಲ, ವಿಶ್ ಮಾಡಬೇಕು. ಬನ್ನಿ. ಇವತ್ತು ಅಮ್ಮ ಬರ್ತಡೇ ಇದೆ. ಸೊ ಹಾಯ್, ಹ್ಯಾಪಿ ಬರ್ಡೇ ಅಮ್ಮು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Good morning. ಗುಡ್ ಮಾರ್ನಿಂಗ್. So happy birthday, Kushi. ಥ್ಯಾಂಕ್ ಯು. Love you. ಅಮ್ಮ ಏನ್ ತರ್ತೀವಿ ಇವತ್ತು? ಕೇಕ್. ಕೇಕು. ಇರು, ಒಂದು ನಿಮಿಷ ಇರು, ಒಂದು ನಿಮಿಷ ಇರು, ಇರು. ಅಮ್ಮ 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 ಇರು, ಇರು, ಒಂದು ನಿಮಿಷ. ಚಾಕ್ಲೇಟ್ ತೋರಿಸಲ್ಲ ಈಗ. ಬನ್ನಿ ಚಾಕ್ಲೇಟ್ ಹೇಳು, ನಮ್ಮ ಫ್ರೆಂಡ್ಸಿಗೆಲ್ಲ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳು. ನಮ್ಮ ಫ್ರೆಂಡ್ಸಿಗೆಲ್ಲ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತೀನಿ. ಬಾಯ್. ಬಾಯ್. ಇವಾಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಆವಾಗಲೇ ಹೇಳಿದಾಗೆ ಅಮ್ಮಗೆ ಪೂರಿ ಸಾಗು ಮಾಡು ಅಂತ ಹೇಳಿದ್ಲಲ್ವ. ಸೊ ಅದಕ್ಕೆ ಸಾಗು ಮಾಡೋಕ್ಕೆ ತರಕಾರಿ ಎಲ್ಲ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮೂರ ಕಡೆ ಎಲ್ಲ ಪುಟಾಣಿ ಇದು ಚಟ್ನಿ ಮಾಡ್ತೀವಿ. ಸೊ ಅದು ಅಂದರೆ ಕಡಲೆ ಪಪ್ಪದು ಪೌಡ್ರ್ ಮಾಡಿ ಚಟ್ನಿ ಮಾಡೋದು. ಅದು ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಬಂದಮೇಲೆ ನಾನು ಇದು ಚಟ್ನಿ ಮಾಡಲ್ಲ, ರೇರಾಗಿ ತುಂಬ ಕಡಿಮೆ ಮಾಡೋದು. ಸೊ ಇವತ್ತು ತರಕಾರಿ ಏನು ಇರಲಿಲ್ಲ ಅಂತ ಅದಕ್ಕೋಸ್ಕರ ಪುಟಾಣಿ ಚಟ್ನಿನೇ ಮಾಡೋಣ ಅಂಥೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೇನೂ ಇಲ್ಲ, ಈರುಳ್ಳಿ ಜಾಸ್ತಿ ಹಾಕಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ. ಸೊ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ಹಸಿಮೆಣ್ಸಿನ್ಕಾಯಿ. ಬಟ್ ಅಮ್ಮು ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂಥೇಳಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಬೇಡ ಅಂದರೆ ಸಪ್ರೇಟಾಗಿ ತೆಗಿಬೋದು ಅಂತ. ಸೊ ಅದೆರಡು ಸಾಸಿವೆ, ಜೀರಿಗೆ, ಆಯಿಲ್ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊ ಫ್ರೈ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಅದೆಲ್ಲ ಆದಮೇಲೆ ಸೊ ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಒಗ್ಗರಣೆ ಹಾಕಿದ್ದೆಲ್ಲ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಅದಾದಮೇಲೆ ಅದೇ ಕಡಲೆಪಪ್ಪನ್ನ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡೋದು ಅಷ್ಟೇ. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಆದರೂ ತರಕಾರಿ ಇಲ್ಲ ಆ ಥರ ಅನ್ನೋವಾಗ ಈ ಥರ ಚಟ್ನಿನ ಮಾಡ್ಕೊತೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಇದು ಅಮ್ಮು ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಸೊ ಅಮ್ಮು ಬರ್ತ್ಡೇ ಮೇ 26 ಬಟ್ ಈ ವಿಡಿಯೋನ ಇಷ್ಟು ದಿನ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ, ಸೊ ಊರಿಂದ ಅಪ್ಪ ಅಮ್ಮ ಬಂದಿದ್ದರು. ಅದಾದಮೇಲೆ ನಂಗೆ ಸ್ವಲ್ಪ ಸಾರಿ ಕುಚ್ಚಾಕೋದೆಲ್ಲ ಇತ್ತು. ಸೊ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಇಲ್ಲಿಗೆ ಕರೆಸ್ಕೊಂಡಿದ್ದೆ. ಸೊ 2 ವೀಕ್ಸ್ ಅವರು ಇಲ್ಲೇ ಇದ್ದರು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕೆಲಸನೂ ಜಾಸ್ತಿ ಇರೋದ್ರಿಂದ ನನಗೆ ಈ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಟೈಮ್ ಸಿಗಲಿಲ್ಲ. ಅಪ್ಪ ಅಮ್ಮ ರಿಟರ್ನ್ ಊರಿಗೋಗಿ 2-3 ಡೇಸ್ ಆಯಿತು ಆಲ್ರೆಡಿ. ಸೊ ನನಗೆ ಮತ್ತೆ ಒಂದೆರಡು ಸೀರೆ ಕುಚ್ಚಾಕೋಕ್ಕೆ ಬಂದಿತ್ತಲ್ವ. ಸೊ ಅದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಸೊ ಅದು ಹಾಕ್ತಾ ಇದ್ದೆ 2 ಡೇಸು. ಸೊ ಅದಕ್ಕಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ, ತುಂಬ ಸರಿ ಅಂದ್ಕೊತೀನಿ ವಿಡಿಯೋನ ಬೇಗ ಅಪ್ಲೋಡ್ ಮಾಡೋಣ, ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಆಗೋದೇ ಇಲ್ಲ. ಅದು ಏನಂತ ಗೊತ್ತಿಲ್ಲ, ಏನಾದರೂ ಒಂದು ಕೆಲಸ ಬರುತ್ತೆ ಅಥವಾ ಏನೋ ಒಂದು ಇಶ್ಯೂಸ್ ಆಗುತ್ತೆ, ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಆದರೂ ತುಂಬ ಸರಿ ಅಂದ್ಕೊತಾ ಇರ್ತೀನಿ. ಸೊ ಡೈಲಿ ವಿಡಿಯೋ ಮಾಡೋಣ, ಡೈಲಿ ಅಪ್ಲೋಡ್ ಮಾಡೋಣ, ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಆದರೂ ಅಪ್ಲೋಡ್ ಮಾಡಬೇಕು ವಿಡಿಯೋನ ಅಂತ ಅಂದ್ಕೊತೀನಿ. ಬಟ್ ವಿಡಿಯೋ ಮಾಡೋಕ್ಕೂ ಆಗಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ. ಒಂದು ವೇಳೆ ವಿಡಿಯೋ ಮಾಡಿದರೂ ಕೂಡ ಅದು ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ. ಸೊ ನನಗೆ ಸ್ವಲ್ಪ ಏನಾದ್ರು ಕೆಲಸ ಬಂದರೆ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ತುಂಬ ಡಿಲೇ ಆಗ್ತಾಯಿದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅಮ್ಮಗೆ
ಇವಾಗ ತಿಂಡಿ ಎಲ್ಲ ಮಾಡಿ ಆದಮೇಲೆ ಅಮ್ಮಗೆ ರೆಡಿ ಮಾಡಬೇಕು. ಸೊ ಇವಾಗ ಚಟ್ನಿ ಮಾಡಿದ್ದೆಲ್ಲ ಆಯಿತು. ಸೊ ಯಾರ್ಯಾರು ಈ ಚಟ್ನಿನ ಈ ಕಡೆ ಯಾರು ನಮ್ಮೂರ ಕಡೆ ಆಲ್ಮೋಸ್ಟ್ ಎಲ್ಲರೂ ಈ ಚಟ್ನಿ ಮಾಡಿರ್ತಾರೆ. ಸೊ ಈ ಕಡೆ ಬೆಂಗಳೂರು ಸೈಡಲ್ಲಿ ಯಾರ್ಯಾರು ಈ ಚಟ್ನಿ ಮಾಡಿಲ್ಲ, ಸೊ ಮಾಡಿ ನೋಡಿ. ಪೂರಿ ಜೊತೆ ಮಾತ್ರ ಚೆನ್ನಾಗಿರುತ್ತೆ ಮತ್ತು ದೋಸೆಗೆ ಪಡ್ಡಿಗೂ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಪೂರಿಗೇ ಮಾಡ್ಕೊಳ್ಳೋದು ಈ ಥರ. ಸೊ ಫೈನಲಾಗಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಚಟ್ನಿನೂ ಆದಮೇಲೆ ಆಮೇಲೆ ಶಾವಿಗೆ ಪಾಯಸನೂ ಮಾಡ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ. ಈ ಕಡೆ ಎಣ್ಣೆ ಕಾಯೋಕ್ಕೂ ಇಟ್ಕೊಂಡಿದ್ದೆ, ಸೊ ಪೂರಿ ಮಾಡೋಕ್ಕೆ. ಆಚಾರ್ಯ ವೈಭವ್ ಸೂರ್ಯವಂಶಿ ಆಯ್ತಮ್ಮ ಟೈಮ್ ಆಯ್ತು. ಕೂತ್ಕೊ. ಅಮ್ಮ ಬರ್ತ್ಡೇ ಪ್ರತಿ ವರ್ಷವೂ ಸ್ಕೂಲ್ ರಜೆ ಇದ್ದಾಗೇ ಬರ್ತಾ ಇತ್ತು. ಸೊ ಇದು ಫಸ್ಟ್ ಇಯರ್ ಅವಳು ಬರ್ತ್ಡೇ ದಿನ ಸ್ಕೂಲಿಗೆ ಹೋಗ್ತಿರೋದು. ಅಂದರೆ ನಿನ್ನೆ 25ಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಸೊ 26th ಅವಳ ಬರ್ತ್ಡೇ. ಸೊ 3 ಇಯರ್ಸ್ ಅವಳು ಫ್ರೀ KG, LKG, UKG 3 ಇಯರ್ಸ್ ಸ್ಕೂಲಿಗೆ ಹೋದ್ರೂ. ಸೊ 3 ಇಯರ್ಸು ರಜದಲ್ಲೇ ಇತ್ತು. 1 ಇಯರ್ ಕೂಡ ಅವಳು ಸ್ಕೂಲಲ್ಲಿ ಹೋಗಿಲ್ಲ. ಅದಕ್ಕೋಸ್ಕರ ಈ ಸರಿ ಅವಳು ಚಾಕ್ಲೇಟ್ ಎಲ್ಲ ಕೊಡೋಕ್ಕೆ ತುಂಬ ಖುಷಿಯಾಗಿದ್ಲು. ಸೊ ಎಲ್ರಿಗೂ ಕೊಡ್ತೀನಿ, ಮಿಸ್ಸಿಗೆ ಮತ್ತು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ಲು ಸ್ಕೂಲಿಗೆ ಹೋಗೋವರೆಗೂ. ಸೊ ಅವಳದು ಇದೇ ಫಸ್ಟ್ ಟೈಮ್ ಅಲ್ವಾ ಸ್ಕೂಲಿಗೆ ಹೋಗ್ತಾ ಇರೋ ದಿನವೇ ಬರ್ತ್ಡೇ ಬಂದಿರೋದು. ಇಲ್ಲಾಂದರೆ ಪ್ರತಿ ವರ್ಷವೂ ಸ್ಕೂಲ್ ರಜೆ ಇರಬೇಕಾದ್ರೇ ಬರ್ತ್ಡೇ ಬರೋದು. ಬರ್ತ್ಡೇ ಇರೋ ದಿನ ಫಸ್ಟ್ ಟೈಮ್ ಅಮ್ಮ ಸ್ಕೂಲಿಗೆ ಹೋಗ್ತಾ ಇರೋದು. ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ. ಸೊ ತಲೆನೂ ಬಾಚಿದೆ. ಸೊ ಹೆಣ್ಮಕ್ಳಿರೋ ಮನೇಲಿ ಇದೊಂದೊಂಥರ ಖುಷಿನೇ. ಸೊ ಅವ್ರಿಗೆ ರೆಡಿ ಮಾಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಅಮ್ಮನ ಯಾವಾಗಾದರೂ ರೆಡಿ ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಈ ಥರ ಏನೋ ಜಡೆ ಹಾಕೋಣದಕ್ಕೆ ಸೂಟ್ ಆಗುತ್ತೆ ಆ ಡ್ರೆಸ್ಸಿಗೆ ಅಂತ ಹಾಕಿದೆ. ಬಟ್ ಯಾಕೋ ಅವಳಿಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತೇಳಿ ಮತ್ತೆ ಫುಲ್ಲು ಬಿಚ್ಚಿ ಸುಮ್ಮನೆ ಸಿಂಪಲ್ಲಾಗಿ ಹಾಕಿ ಕಳಿಸ್ಬಿಟ್ಟೆ. ಅಮ್ಮ ಅವಳು ಹೇಳ್ತಾಯಿದ್ರು, ಹೀಗೇ ಇರಲಿ, ಚೆನ್ನಾಗಿತ್ತು, ಯಾಕೆ ಬಿಚ್ತಾ ಇದೀಯಾ ಅಂತ. ಬಟ್ ಯಾಕೋ ಅವಳಿಗೆ ಅದು ಚೆನ್ನಾಗೇ ಕಾಣಿಸ್ಲೇ ಇಲ್ಲ. ಸೊ ಅದಕ್ಕೆ ತೆಗ್ದ್ಬಿಟ್ಟು ಸಿಂಪಲ್ಲಾಗಿಯೇ ತಲೆ ಬಾಚಿಬಿಟ್ಟು ಕಳಿಸ್ದೆ. ಸೊ ತಲೆ ಸ್ನಾನ ಬೇರೆ ಮಾಡಿಸಿದ್ನಲ್ಲ, ಇನ್ನೂ ಕೂದಲು ಬೇರೆ ಒಣಗಿರಲಿಲ್ಲ. ಸೊ ಅದಕ್ಕೋಸ್ಕರ ಫುಲ್ಲು ಫ್ರೀ ಏರೇ ಬಿಟ್ಟು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಬಿಟ್ಟು ಕಳಿಸ್ದೆ. ಚೆನ್ನಾಗಿತ್ತು, ಅದೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಹಾಗೇ ಕಳಿಸ್ದೆ. ಸ್ಕೂಲ್ ಸ್ಟಾರ್ಟ್ ಆದರೂ ಈ ವೀಕ್ ಏನು ಫುಲ್ ಡೇ ಸ್ಕೂಲ್ ಇರಲ್ಲ. ಸೊ ಈ ವೀಕು ಫುಲ್ಲು ಹಾಫ್ ಡೇನೇ ಸ್ಕೂಲ್ ಇರುತ್ತೆ. ಮಕ್ಕಳು ಇನ್ನೂ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ಹಾಫ್ ಡೇ ಇಟ್ಟಿರ್ತೀವಿ, ಸ್ಕೂಲ್ ಇದೆ ಅಂತ ಹೇಳಿದರು. ಸೊ ಜೂನ್ 1 ಫುಲ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅಮ್ಮಗೆ ಲಂಚ್ ಬ್ಯಾಗು ಕೂಡ ಕೊಟ್ಟು ಕಳಿಸ್ಬೇಕು. ಫುಲ್ ಡೇ ಇರುತ್ತಲ್ವ ಈ ಸರಿ ಫಸ್ಟ್ ಸ್ಟ್ಯಾಂಡರ್ಡು. ಸೊ ಫುಲ್ ಡೇ ಇರೋದ್ರಿಂದ ಲಂಚ್ ಬ್ಯಾಗು ಅದೆಲ್ಲ ಕೊಟ್ಟು ಕಳಿಸ್ಬೇಕು. ಸೊ ಇನ್ನೂ ಇವಾಗ ಫುಲ್ ಡೇ ಇಲ್ಲ. ಸೊ ಹಾಫ್ ಡೇನೇ, ಬೆಳಗ್ಗೆ 9 ಗಂಟೆಗೆ ಹೋಗಿ ಮಧ್ಯಾಹ್ನ 1 ಗಂಟೆಗೆಲ್ಲ ರಿಟರ್ನ್ ಬರ್ತಾಳೆ. ಸೊ ಹಂಗಾಗಿ ಫ್ರಾಕೇ ಹಾಕಿದ್ದೆ ಇವತ್ತು. ಸೊ ಅವಳು ಇಲ್ಲಾಂದರೆ ಫುಲ್ ಡೇ ಫ್ರಾಕ್ ಹಾಕೊಳ್ಳೋದಿಲ್ಲ. ಇವಾಗೇ ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೂ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡೋಗು ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡಿ ಹಾಕಿದ್ದೆ. ಸೊ ಹಾಕ್ಕೊಂಡಿದ್ಲು.
ಮತ್ತೆ ನಿಲ್ಲತಾನೆ. ಸೊ ಅಮ್ಮಗೆ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು. ಸೊ ಅದಾದಮೇಲೆ ಅಪ್ಪನ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿ ಅದಾದಮೇಲೆ ಅಮ್ಮಗೆ ನಾನು ಒಂದು ಫ್ರಾಕ್ನ ಸ್ಟಿಚ್ ಮಾಡ್ತಾಯಿದ್ದೆ ಬರ್ತಡೇಗೆ. ಸೊ ನಾನೇ ಸ್ಟಿಚ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರನೇ ಅದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು, ಹಾಗೆ ಇತ್ತು. ಸೊ ಸಾಯಂಕಾಲನೇ ಬರ್ತಡೇ ಇರೋದ್ರಿಂದ ಸೊ ಅದಕ್ಕೋಸ್ಕರ ಅಪ್ಪನ ಬೇಗನೆ ತಿಂಡಿ ತಿನ್ನಿಸಿ ಮಲಗಿಸಿ ಇಲ್ಲಿ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೌನು ಮತ್ತು ಕ್ರಾಪ್ ಟಾಪ್ ಥರ ಬರುತ್ತೆ ಮೇಲೆಗಡೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಡ್ರೆಸ್ಸೇ ಸ್ಟಿಚ್ ಮಾಡಿ ಹಾಕ್ತಿರೋದು. ಬಟ್ ನಾವು ಹೊರಗಡೆ ಸ್ಟಿಚ್ ಮಾಡಿಸಿದ್ರೆ ಆಲ್ಮೋಸ್ಟ್ ಇದಕ್ಕೆ ಒಂದು ಏನಿಲ್ಲ ಅಂದರೂ 3000 3500 ಸೊ ಇನ್ನೂ ಜಾಸ್ತಿನೇ ಆಗುತ್ತೆ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಸೊ ಅದಕ್ಕೋಸ್ಕರ ನಾನೇ ಸ್ಟಿಚ್ ಮಾಡೋಣ ನೋಡೋಣ ಅಂತೇಳಿ ತುಂಬ ದಿನದ ಹಿಂದೆನೇ ತರಿಸಿದ್ದೆ. ಮೆಟೀರಿಯಲ್ ಆಗಿರ್ಬೋದು ಮತ್ತು ಅದಕ್ಕೆ ಏನೇನು ಬೇಕು ಎಲ್ಲ ತರಿಸಿದ್ದೆ. ಬಟ್ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ನೋಡೋಣ ಫೈನಲಾಗಿ ಹೆಂಗೆ ಬರುತ್ತೆ ಅಂತ. ಬರ್ತಡೇ ನೈಟ್ ಹಾಕ್ತೀವಿ ವೀಡಿಯೋ ಮಾಡ್ತೀನಲ್ವ, ಸೊ ಅವಾಗ ನೋಡೋರಂತೆ ಹೇಗೆ ಬಂದಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಅಷ್ಟು ಎಲ್ಲ ಮಾಡೋಷ್ಟಿಗೆ ಕಂಪ್ಲೀಟ್ ಆಗೋಷ್ಟಿಗೆ ಅಮ್ಮ ಸ್ಕೂಲಿಗೆ ಟೈಮ್ ಆಯಿತು, ಬಿಡೋ ಟೈಮ್ ಆಯಿತು. ಸೊ ಸ್ಕೂಲ್ ಹತ್ರ ಬಂದಿದ್ದೆ. ಅವಳನ್ನು ಕರ್ಕೊಂಡು ರಿಟರ್ನ್ ಮನೆಗೆ ಬರೋಷ್ಟಿಗೆ ಅಪ್ಪು ಅವಳಿಗೋಸ್ಕರ ವೇಟ್ ಮಾಡ್ತಾಯಿದ್ದೆ. ಸೊ 2 ಮಂತ್ಸ್ ಇಬ್ಬರು ಒಟ್ಟಿಗೆ ಇರೋದ್ರಿಂದ ಇವಾಗ ಅವನಿಗೂ ಒಬ್ಬನೇ ಇರೋಕ್ಕೆ ಬೇಜಾರಾಗ್ತಾ ಇರೋದು. ಸೊ ಅಮ್ಮ ಬಂದ ತಕ್ಷಣ ನೋಡಿ ಓಡಿ ಬಂದು ಆಂಟಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಬಂದ್ಲು ಅಂತ ಹೇಳ್ತಾ ಇದ್ದ. ಇಲ್ಲ ಅಮ್ಮ ಇಲ್ಲ ಅಮ್ಮಗೆ ಬಂದ ತಕ್ಷಣ ಊಟ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಅವಳಿಗೂ ಕೂಡ. ಸೊ ಅದಾದಮೇಲೆ ಇದು ಸಾಯಂಕಾಲ ಟೈಮಲ್ಲಿ ಒಂದು 4 ಗಂಟೆ ಆಗಿತ್ತು. ಸೊ ಆವಾಗ ಅಡುಗೆ ಮಾಡ್ತಾನೆ ಸೊ ಡೆಕೋರೇಷನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಸ್ವಲ್ಪ ಮಾಡಿದ್ವಿ. ಸೊ ಹೆಸ್ರು ಮಾತ್ರ ಹ್ಯಾಪಿ ಬರ್ಡೇ ಸ್ಟಿಕರ್ಸ್ ಮಾತ್ರ ಅಂಟಿಸ್ಬೇಕಿತ್ತು. ಸೊ ಅದನ್ನು ಮಾಡ್ತಾಯಿದ್ವಿ. ಸೊ ನಮ್ಮ ಮನೆಯವರೆಲ್ಲ ನಾನು ಅಡುಗೆ ಮಾಡಿಕೊಂಡೆ ಇದು ಡೆಕೋರೇಷನ್ನು ಕಂಪ್ಲೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ಒಂದು ಡೆಕೋರೇಷನ್ ಕಿಟ್ನ ನಾನು ಮೀಶೋದಲ್ಲಿ ತರಿಸಿದ್ದೆ. ತುಂಬ ಕಡಿಮೆ ಬೆಲೆಗೆ ಚೆನ್ನಾಗಿತ್ತು ಪ್ರಾಡಕ್ಟು. ಆಲ್ಮೋಸ್ಟ್ ನಾನೆಲ್ಲನೂ ಮೀಶೋದಲ್ಲೇ ತರಿಸೋದು. ಬೇರೆದರಲ್ಲಿ ಏನೋ ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ. ಮೀಶೋದಲ್ಲಿ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಲಾಸ್ಟ್ ಡೆಕೋರೇಷನ್ ಮಾಡೋವಾಗ ನೀವು ನೋಡೋರಂತೆ ಹೆಂಗಿದೆ ಅಂತ. ಸೊ ಫೈನಲಾಗಿ ಎಲ್ಲರೂ ಬಂದರು. ಸೊ ಬರ್ತಡೇನೂ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನೂ ಅಕ್ಕಪಕ್ಕದಲ್ಲಿ ಯಾರೂ ಬಂದಿರಲಿಲ್ಲ ಅಂತ ಸರಿ ಫೋಟೋಸ್ ಎಲ್ಲ ತೆಗೆದುಬಿಡೋಣ ಫಸ್ಟು, ಖಾಲಿ ಇದೆಯಲ್ಲ ಜಾಗ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾಯಿದ್ವಿ. ಹಾಗೆ ಡೆಕೋರೇಷನ್ನು ಹೇಗಿದೆ ಅಂತ ಹೇಳಿ. ಸಾಕು ಬಿಡ್ಲಿ ನೀನು ತೆಗೆದು ಬೈ ಕೈ ತೆಗಿ. ಸ್ಥಾವರ ಮಠ ಕುಡಿಗಳು ಎಲ್ಲ ಸ್ಥಾವರ ಮಠದ ಕುಡಿಗಳು ಇಲ್ಲ ಅಪ್ಪು ಕಣ್ಣಾಕಷ್ಟು ದೊಡ್ಡ ಮಾಡಿದೀಯೋ ಅಚ್ಚು ದೊಡ್ಡ ಮಾಡ ಅದಕ್ಕೆ ಫ್ಲಾಶ್ ಬರ್ತದೆ ಅಲ್ಲ ಅದೇ ಕಣ್ಣು ಮುಚ್ತೀನಿ ಅಂತ ದೊಡ್ಡ ಮಾಡೋಣ. ನಾರ್ಮಲ್ ಆಗಿರಲ್ಲ ಕರಿ ಹೋಗ ಸಾಕು. ಕರ್ದಿದ್ದೀನಿ ಬರ್ತೀನಿ ಮಾಡ್ರಿ ಬರ್ತೀವಿ ಅಂತಾರೆ ಎಲ್ಲಾರು. ಬನ್ನಿ ಆಂಟಿ.
ತಿನ್ನೋದ್ಕಿನ್ನ ಮುಂಚೆ ಹೆಂಗ್ ಬಂದಾತ ಆಮೇಲೆ happy birthday ಹೇಳೋದಾ? ಯಾಕೋ ಏಯ್ ಬೇರೆ ಕಡೆ ಅದಕ್ಕೆ ಮಳೆ ಬರ್ತೈತೆ ಅಂತಲೇ ಅಲ್ಲೇ ಇದ್ವಿ ಇವತ್ತು ಎಣ್ಣೆ ಇವತ್ತು 2 ದಿನ ನೀನು ಎಂದಿರೋದಾಗಿತ್ತು ಬಂದಾಗ ಮಾಡಕ್ಕೆ ಬರಲ್ಲ. ಇಲ್ಲ ಬಂದಿತ್ತು ನಾವು ದೇವಸ್ಥಾನ ಇಲ್ಲ ಅಕ್ಕ, ಬಂದಿಲ್ಲ. ಇವತ್ತು ಬಂತಲ್ಲ ಮೊನ್ನೆ ಸರಿಯಪ್ಪ ಅಂತ ಇವತ್ತೇನು ಅಷ್ಟಿಲ್ಲ. ಇವತ್ತು ಕಮ್ಮಿ ಅಲ್ಲಿ ನೋಡ ಚಿಕ್ಕಪ್ಪ ನೋಡ ಅಲ್ಲಿಗ ಅಚ್ಚು ಅಚ್ಚು ಅಲ್ಲಿ ಚಿಕ್ಕಪ್ಪ ನೋಡು ಚಿಕ್ಕಪ್ಪ ನೋಡು ತೆಗ್ದ ಇಲ್ಲ ಒಂದು ಅಲ್ಲಿ ಸಸ ಬರ್ತೀನಿ ಅಲ್ಲಿ ನೋಡ್ಲಿ ಎಕ್ಸ್ಪ್ರೆಷನ್ ಮಾತ್ರ ಅವಾಗಲೇ ಎಕ್ಸ್ಪ್ರೆಷನ್ ಕೊಟ್ಟವನ ಸ್ವಾಮಿ ಉಪ್ಪು ಭಯನೇ ತೋರಿಸ್ತೀನಿ ಐತೆ ಯಾಕಪ್ಪ ನಾಚ್ಕೊಂತಿದ್ಯೇನು ಯಾಕೋ ಅಲ್ಲಿ ನೋಡು ನಗನವ್ರು ಮಾಡು ಹೆಚ್ಚಿನದವ್ರು ಕುತ್ಕೊಂಬಿಡು. ನೀನ್ ಮುಂದೆ ನಿಂದ್ರ ಜೋರ್ ಹತ್ರ ನೀನ್ ಅಣ್ಣನ್ ಕೈ ಹಿಡ್ಕೊ ಹಂಗೆ ಈ ಕಡೆ ಈ ಕಡೆ ಇಟ್ಕೊಮ್ಮ. ಈ ಕಡೆ ಈ ಕಡೆಯಿಂದ ಹಿಡ್ಕೊ. ಆ ಕೈ ಹಿಡ್ಕೊ. ಅಲ್ಲಿ ನೋಡು ರೈಟ್ ನಗ ಪಳ್ಳ ಅಂತ ತಲೆ ಎತ್ತಮ್ಮ ಮೇಲೆ ಸ್ವಲ್ಪ ತಿನ್ಸ ಅಣ್ಣ ತಿನ್ಸಮ ಇಬ್ರಿಗ ಕಟ್ ಮಾಡಿಕೊಳ್ಳು ಚಿನ್ನ. ಕೈಲಿ ಆ ಕಡೆ ಬಿಟ್ಬಿಡು ಕೈ ತಿಂತಾನ ಮತ್ತೆ ವಾಪಸ್ ಬಂದೆ ಈ ಕಡೆ ಚಿನ್ನ ಈ ಕಡೆ ತಿರ್ಗ ಈ ಕಡೆ ತಿರುಗಿ ಚಿನ್ನ. ಅಮ್ಮು ಚಿನ್ನಗೆ ಇಕ್ಕೊಂಡು ಬಿಡು, ಬಿಡು ಅಂತ ಹೇಳ್ತೀನಿ. ಏಯ್ ಚಿಕ್ಕ ಚಿಕ್ಕ ಅಮ್ಮನ್ ಸ್ವಲ್ಪ ಮುಂದೆ ಕಳ್ಸಿ ಮೈ. ದೊಡ್ಡ ಪೀಸ್. ಹಾ? ಸ್ವಲ್ಪ ಮುಂದೆ ಕಳ್ಸಿ. ಮುಂದೆ ಸರಿ. ಈ ಕಡೆ ನೋಡು ಅಮ್ಮ ಕಣ್ಣು ಈ ಕಡೆ ನೋಡು ಅಮ್ಮ ಮೇಲೆ ನೋಡು ಈ ಕಡೆ ಸೂರ್ಯ ಕಾಯ್ತವನೇ ಅಮ್ಮ ಇಲ್ಲೋಣಮ್ಮ. ಹಿಡ್ಕೊ. ಏ ಮಕ್ಕ ಎತ್ತು ಮೇಲೆ ಎತ್ತು ಮಕ್ಕ. ಇರೋಣ ಈ ಕಡೆ ನೋಡು ಆಯ್ತಾ ಫೋಟೋ ಹಾ ತಿನ್ಸು ಅಮ್ಮ ತಿನ್ಸಮ್ಮ ಸ್ವಲ್ಪ ಫೋಟೋ ತೆಗಿತೀಯಾ? ನಮ್ಗೆ ಜಾಸ್ತಿ ಗಂಡಮ್ಮ ಅಮ್ಮ ಅಮ್ಮ ತಿನ್ಸೆ ಖುಷಿಯಾಗಿ ಇಲ್ಲ ಎಲ್ಲರೂ ಒಬ್ರು ನಿಂತ್ಕೊಂಡ್ರು ಕರೆಕ್ಟಾಗಿ ಓಕೆ ಅಂತ ಬಿಡ್ತೀನಿ. ಅಯ್ಯೋ ಇನ್ನೂ ಸ್ವಲ್ಪ ಓರೆ ಒಳಗ ಟ್ರೈನ್ ಅದಾನೆ ಇದೆ ಹೆಚ್ಚಿನ ಒಳಗಡೆ ಎಷ್ಟೋ ತೆಗೆಯೋದು ತೆಗಿತೆ ಮುಗ್ತದೆ. ಅಮ್ಮ ಅಪ್ಪು ಕೇಕ್ ತಿನ್ನೋಂತಿಲೇ ಬಿಡ್ಲಾ ಕೈ ನೋಡ್ಬಿಡ್ತು ನಾನು. ಹಾ ಆಯ್ತಾ
ಕೆಲಸ ಎಲ್ಲಿ ಮಾಡಿ ಅವಾಗೆಲ್ಲ ಹೋಗ್ಬಾರ್ದು ಗುಂಡು. ಆಯ್ ಮಾಡಲ್ಲ ಅಪ್ಪ ಆಯ್ ಮಾಡ ಯಾವಾಗಲೂ ಉಪ್ಪು ಹೋಗ್ತಿದ್ದಲ್ಲ ಉಪ್ಪು ಜಾಸ್ತಿ ಆಗ್ಯದ ಅಂದ್ರೆ ಇಲ್ಲ ನಾನು ಕಮ್ಮಿ ಸೊ ಇಷ್ಟ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಮ್ಮು ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಅಮ್ಮು ಡ್ರೆಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೀಗೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.